ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇದೇನಪ್ಪ ಮದುವೆ ಮುಂಚೆ ಸೀಮಂತ ಕಾರ್ಯಕ್ರಮ, ಹಬ್ಬ ಹರಿದಿನದಲ್ಲಿ ಹೋಳಿಗೆ ಊಟವನ್ನ ಹಾಕಿಸೋದು ಕೇಳಿದ್ದೀವಿ, ನೋಡಿದ್ದೀವಿ. ಆದ್ರೆ ಇಲ್ಲಿ ಒಂದು ಶ್ರೀ ಗಜಾನನ ಮಂಡಳಿಯವರು ಇಡೀ ಗ್ರಾಮಕ್ಕೆ ಹೋಳಿಗೆ ತುಪ್ಪದ ಊಟ ಹಾಕಿಸಿದ್ದಾರೆ. ಅದು ಎಲ್ಲಿ, ಯಾವ ಗ್ರಾಮ, ಯಾವ ಗಜಾನನ ಮಂಡಳಿ ತಿಳಿಯಬೇಕಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಮಧ್ಯಭಾಗದಲ್ಲಿ ಇರುವಂತಹ ಗ್ರಾಮದ ಆರಾಧ್ಯ ದೇವತೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸಾರ್ವಜನಿಕವಾಗಿ ಪರಮಾನಂದವಾಡಿ ರಾಜ ಎಂದು ಕರೆಯಲ್ಪಡುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ರಾರಾಜೀವ ಶ್ರೀ ಗಣಪತಿ ಬಪ್ಪ ಶ್ರೀ ಮಹಾಲಕ್ಷ್ಮಿ ಗಜಾನನ ಯುವಕ ಮಂಡಳದವರು ಗಣೇಶ ಪ್ರತಿಷ್ಠಾಪನೆ ಈ ವರ್ಷ 50ನೇ ವರ್ಷ ಪೂರೈಸಿದ ಗಣೇಶ ಗೌರಿ ಹಬ್ಬದ ನಿಮಿತ್ತವಾಗಿ ಇಡೀ ಗ್ರಾಮಕ್ಕೆ ಹೋಳಿಗೆ ತುಪ್ಪದ ಊಟ ಹಾಕಿದ್ದಾರೆ. ಸುಮಾರು 150 ಕೆಜಿ ಕಡಲೆಬೇಳೆ, 150 ಕೆಜಿ ಸಕ್ಕರೆ ಬೆಲ್ಲ ಮತ್ತು 150 ಕೆಜಿ ಗೋಧಿ ಹಿಟ್ಟಿನ ಸೇರಿಸಿ ಸುಮಾರು 25 ರಿಂದ 30 ಮಹಿಳೆಯರು ಮತ್ತು ಮಂಡಳಿಯ ಎಲ್ಲ ಕಾರ್ಯಕರ್ತರು ಪರಿಶ್ರಮದಿಂದ ಸುಮಾರು 4000 ಹೋಳಿಗೆ ತಯಾರಿಸಿ ಜ್ಯೋತಿಗೆ 50 ಕೆಜಿ ಸಕ್ಕರೆ, 50 ಲೀಟರ್ ಹಾಲಿನೊಂದಿಗೆ ಹಾಲು ಸಕ್ಕರೆ ಪಾನಕ ಮಾಡಿ ಹೋಳಿಗೆಯೊಂದಿಗೆ ಊಟಕ್ಕೆ ಬಡಿಸಿದ ಮಂಡಳದ ಯುವಕರು ರುಚಿ ರುಚಿಯಾದ ಹೋಳಿಗೆ ತುಪ್ಪ ಸವಿಯಲು ಗ್ರಾಮದ ಮತ್ತು ಸುತ್ತಮುತ್ತಲಿನ ಗಣೇಶನ ಭಕ್ತರು ಭಕ್ತಿ ಶ್ರದ್ಧೆಯಿಂದ ಸರದಿ ಸಾಲಲ್ಲಿ ನಿಂತು ಪ್ರಸಾದ ಸ್ವೀಕರಿಸುವುದು ಕೂಡ ಕಂಡು ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ಚತುರ್ಥಿ ದೇಶಂದ್ರೆ ನಾವು ಎಲ್ಲ ಮಹಾಲಕ್ಷ್ಮಿ ದೇವಸ್ಥಾನದಾಗ ಪ್ರತಿ ವರ್ಷ 50 ವರ್ಷ ಕುಣ್ಸಾತಾರೆ ಹಿರಿಯರು. ಆಗ ನಾವು ಕುಣ್ಸಾಕತ್ತ ಒಂದು 18 ವರ್ಷ ಆತ್ರಿ. ಈಗ 50 ವರ್ಷ ಮುಗಿತ್ರಿ. ಅದು ಹಿರಿಯರು ಹಿಡ್ಕೊಂಡು ಲಕ್ಷ್ಮೀ ಗುಡಿಯಾಗ ಕುಣ್ಸಾಕತ್ರಿ. ಮುಂದೆ ಹೋಳಿಗೆ ಊಟ ಇಟ್ಕೋಬೇಕಂತ ಅಪೇಕ್ಷೆ ಆಯ್ತು. ಎಲ್ಲರೂ ಗ್ರಾಮಸ್ಥರು ಕೂಡಿ ಮತ್ತು ನಮ್ಮ ಕಮಿಟಿಯವ್ರು ಕೂಡಿ ಮಾಡಬೇಕು ಅನ್ನೋದು ಅಭಿಪ್ರಾಯ ಪಟ್ರಿ. ಮತ್ತು ರೀ 3 ಕ್ವಿಂಟಲ್ ರೀ ಕಡ್ಲಿಬೇಳೆ, 1 ಕ್ವಿಂಟಲ್ 50 ಕಿಲೋ ರೀ ಸಕ್ಕರೆ ಬೆಲ್ಲ ಕೂಡಿ 1 ಕ್ವಿಂಟಲ್ 50 ಕಿಲೋ 3 ಕ್ವಿಂಟಲ್ ಹೋಳಿಗೆ ಮಾಡಿದ್ವಿ ರೀ. ಮುಂದೆ ಒಂದು 25 ಜನ ಹೆಣ್ಮಕ್ಳು ರೀ ರಾತ್ರಿ ಹಿಡಿದು ಬೆಳಗಿನ ತನಕ ಹೋಳಿಗೆ ಮಾಡ್ಯಾರ ರೀ. ಆನಂತರ ಒಂದು 30 ಜನ ನಮ್ಮ ಕಾರ್ಯಕರ್ತರು ಎಲ್ಲ ಸಂಘದವ್ರು ಶ್ರಮ ಪಟ್ಟಾರ ರೀ. ಮುಂದೆ ಗಣೇಶ ಚತುರ್ಥಿ ವಿಶೇಷವಾಗಿ ಮಾಡ್ಬೇಕಂತ ಹೋಳಿಗೆ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಜನ ಊಟ ಮಾಡಿದ್ವಿ? ಒಂದು 3,500 ರಿಂದ 4,000 ರೂಪಾಯಿ ಮಾಡಿದ್ವಿ. ಪ್ರತಿ ಸಲ ಇದು ಮಾಡ್ತೀರೋ? ಪ್ರತಿ ಸಲ ಅಂದರೆ ಈ ಸಲ 50 ವರ್ಷ ಆಗೈತೆ ಅಂತ ವಿಶೇಷವಾಗಿ ಮಾಡಿದ್ವಿ. ಅದ್ರ ಜೊತೆಗೆ ಮತ್ತೇನೇನು ಮಾಡಿ? ಅದರ ಜೊತೆ ರೀ ಶಾಂಡ್ಗಿ ರೀ, ಕಾಯಿಪಲ್ಲೆ ರೀ, ಅನ್ನ ಸಾರ ರೀ, ಕುರ್ಮ ರೀ, ಹಾಲ ತುಪ್ಪ ರೀ, ಮುಂದೆ ಬೆಲ್ಲದ ಹಾಲು ಅಂತಾರೆ, ಅದು ವಿಶೇಷ ಹೋಳಿಗೆಗೆ ಮಾಡ್ತಾರೆ. ಇದೆಲ್ಲ ಕೂಡಿ ಮಾಡಿದ್ವಿ. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮತ್ತು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗಣೇಶನ ಭಕ್ತರು ಆಗಮಿಸಿ ಪ್ರಸಾದ ಸೇವಿಸಿ ಶ್ರೀ ಗಣೇಶನ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಮಣಿಕಂಠ ನಾವಿ, ಟಿವಿ 20 ಕನ್ನಡ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.